ಪ್ರಜ್ವಲ್ ವಿಡಿಯೋ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಫಸ್ಟ್ ಪೆನ್ ಡ್ರೈವ್ ಸಿಕ್ಕಿದ್ದು ಡಿಕೆಗೋ ಇಲ್ಲ HDKಗೋ? ಸಂಕಷ್ಟ ಪರಿಹಾರಕ್ಕಾಗಿ ರೇವಣ್ಣ ಹೋಮ ಹವನ, SIT ವಿಚಾರಣೆಗೆ ಸದ್ಯಕ್ಕೆ ಬರಲ್ವಂತೆ ಪ್ರಜ್ವಲ್. ಮುಂದೆ ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ಪ್ರಜ್ವಾಲಾಮುಖಿ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ದೇಶಾದ್ಯಂತ ಸದ್ದು ಮಾಡಿದ್ರೆ, ರಾಜ್ಯದಲ್ಲೂ ಕೂಡ ನಡೆದಿದೆ ಕಾಂಗ್ರೆಸ್ ವರ್ಸಸ್ ದೋಸ್ತಿ ಆರ್ಮಿ ಫೈಟ್. ಇಲ್ಲಿ ಪೆನ್ ಡ್ರೈವ್ ರಿಲೀಸ್ ಮಾಡಿಸಿದ್ದು ಮಹಾನಾಯಕ ಅಂತ ಮಾಜಿ CM HDK, ಹಾಲಿ DCM DK ಶಿವಕುಮಾರ್ ಮೇಲೆ ಪ್ರಯೋಗಿಸಿದ್ದಾರೆ ಪ್ರಜ್ವಲಾಸ್ತ್ರ. ಆದರೆ ಇಲ್ಲಿ DK ಸೋದರರು ದೂರೋ ಪ್ರಕಾರ ಪೆನ್ ಡ್ರೈವ್ ಮೊದಲು ತಲುಪಿದ್ದೆ HDKಗೆ. ಜೋರಾಯ್ತು ಕೈತೆನೆ ಪೆನ್ ಡ್ರೈವ್ ವಾರ್. ಆ ಪೆನ್ ಡ್ರೈವ್ ಮೊದಲು ಸಿಕ್ಕಿದ್ದು ಯಾರಿಗೆ? ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ನೋಡಿ, ಕುಮಾರಸ್ವಾಮಿಗೆ ಅವ್ರು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆನೂ ಬರುವುದಿಲ್ಲ, ಊಟನೂ ಸೇರುವುದಿಲ್ಲ. ಅಷ್ಟಕ್ಕೂ ದೇಶದಾದ್ಯಂತ ತಲ್ಲಣ ಸೃಷ್ಟಿಸಿರೋ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಮೊದಲು ಸಿಕ್ಕಿದ್ದು ಯಾರಿಗೆ? ಇದೇ ಸದ್ಯಕ್ಕೆ ಕಾಂಗ್ರೆಸ್ JDS ಮಧ್ಯೆ ರಾಡಿ ಎರೆಚಾಟಕ್ಕೆ ಆಗಿದೆ ಕಾರಣ. ನೀನು ಇದು ಮಾಜಿ CM HD ಕುಮಾರಸ್ವಾಮಿ ವರ್ಸಸ್ ಹಾಲಿ DCM DK ಶಿವಕುಮಾರ್ ಮಧ್ಯೆ ನಡೆದಿರೋ ಕಾದಾಟ. ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ತಪ್ಪೇನು ಹೇಳಿಲ್ಲ, ನಾನೇ ಹೇಳಿದ್ದೇನಲ್ಲ, ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಈಗ ಇರ್ತಕ್ಕಂಥದ್ದು ಆರೋಪಿ ಸ್ಥಾನದಲ್ಲಿ. ಇದಕ್ಕೆ ಹಲವಾರು ವಿಷಯಗಳನ್ನ ನಾನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಪೆನ್ ಡ್ರೈವ್ ಬಯಲಾಯ್ತಲ್ಲ, ಇದನ್ನ ರಿಲೀಸ್ ಮಾಡಿಸಿದ್ದೇ DCM DK ಶಿವಕುಮಾರ್ ಅನ್ನೋದು HD ಕುಮಾರಸ್ವಾಮಿ ಆರೋಪ. ಪ್ರಜ್ವಲ್ ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡಿರೋದರ ಹಿಂದೆ DCM ಕೈವಾಡ ಇದೆ ಎಂದು ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ HDK. ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ, ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು, ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ. ಹಾಗೆಯೇ ಇಲ್ಲಿ ಪೆನ್ ಡ್ರೈವ್ ರಿಲೀಸ್ ಮಾಡೋ ಧಾವಂತದಲ್ಲಿ ಮಹಿಳೆಯರ ಬದುಕಿಗೂ ಕೊಳ್ಳಿ ಇಡಲಾಗಿದೆ ಅನ್ನೋದು HDK ಪ್ರಹಾರ. ಎಲೆಕ್ಷನ್ಗೆ 3 ದಿನ ಮುಂಚೆ ಲಕ್ಷಾಂತರ ಪೆನ್ ಡ್ರೈವ್ಗಳನ್ನ ರಿಲೀಸ್ ಮಾಡಿರೋ ಹಿಂದೆ DK ಶಿವಕುಮಾರ್ ಪಾತ್ರ ಇದೆ ಅನ್ನೋದು ಕುಮಾರಸ್ವಾಮಿ ದೂರು. 2012ರಿಂದ 2023ರಲ್ಲಿ ನಡೆದ ಈ ಕೇಸನ್ನ ಈಗ ಚುನಾವಣೆ ಸನಿಹದಲ್ಲಿ ಮುನ್ನೆಲೆಗೆ ತಂದಿದ್ದೇಕೆ ಅಂತ ಕೆಂಡ ಕಾರಿದ್ದಾರೆ HDK. ಜನತಾದಳದ ಪಕ್ಷದ ಅಧ್ಯಕ್ಷರಾಗಿ ಏನೇನು ನಡೆದಿದೆ, ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ, ಇದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಯಾತಿಗೆ ಬಂತು ಸಬ್ಜೆಕ್ಟು? ಇಷ್ಟು ಮಾತ್ರವಲ್ಲ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರ ಕೈಲಿ ಆ ಮಹಾನಾಯಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅಂತ ಪರೋಕ್ಷವಾಗಿ DKಶಿ ವಿರುದ್ಧ HDK ಕೆಂಡ ಕಾರಿದ್ದಾರೆ. ಹೀಗೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡೋ ಮೂಲಕ ಇಲ್ಲಿರೋ ಮಹಿಳೆಯರ ಬದುಕನ್ನ DK ಬೀದಿಗೆ ತಂದಿದ್ದಾರೆ. ವಿಡಿಯೋದಲ್ಲಿರೋ ಮಹಿಳೆಯರ ಭವಿಷ್ಯ ಚಿಂತಿಸದೆ ಹಾಗೆ ಇದನ್ನ ವೈರಲ್ ಮಾಡಿದ್ದು ಎಷ್ಟು ಸರಿ? ಇದು ಪ್ರಮುಖ ಆರೋಪಿ ಮಾಡಿದ ತಪ್ಪಿನಷ್ಟೇ ಘೋರ ಅಪರಾಧ ಅನ್ನೋದು ಕುಮಾರಸ್ವಾಮಿ ವಾಕ್ಪ್ರಹಾರ. ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ, ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು,
ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು? ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ಆದ್ರೆ ಇಲ್ಲಿ ತಮ್ಮ ವಿರುದ್ಧ ಬಂದ ಎಚ್ಡಿಕೆ ಆರೋಪವನ್ನ ಒಪ್ಪೋಕೆ ತಯಾರಿಲ್ಲ ಡಿಕೆ. ವಕೀಲ ದೇವರಾಜೇಗೌಡ ಮೊದಲು ಪೆನ್ ಡ್ರೈವ್ ತಲುಪಿಸಿದ್ದು ಯಾರಿಗೆ? ದೇವರಾಜೇಗೌಡ ಕುಮಾರಸ್ವಾಮಿಯವರನ್ನ ಭೇಟಿಯಾಗಿಲ್ವಾ ಅನ್ನೋದು ಡಿಕೆಶಿ ಕ್ವೆಶ್ಚನ್. ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ. ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ ಬಿಜೆಪಿ ಅವ್ರಿಗೆ ಕೊಟ್ಟಿದ್ರು ಅಂತ. ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡ್ಬೇಕು ಅಂತ. ನಾವು ಅಂತ ಕೆಲಸಕ್ಕೆ ಅವಶ್ಯಕತೆ ಇಲ್ಲ. ಹಾಗೆಯೇ ಪೆನ್ ಡ್ರೈವ್ ರಿಲೀಸ್ ಮಾಡಿ ಲಾಭ ಪಡೆಯೋ ಅವಶ್ಯಕತೆ ತಮಗಿಲ್ಲ ಅಂತ ಡಿಕೆ ಶಿವಕುಮಾರ್ ಎದುರೇಟು ಕೊಟ್ಟಿದ್ದಾರೆ. ಮಹಾನಾಯಕ ಅಂತಾದ್ರೂ ಕರೀಲಿ, ಏನಾದ್ರೂ ಕರೀಲಿ, ತಾವು ತಲೆಕೆಡಿಸಿಕೊಳ್ಳಲ್ಲ ಅಂತ ಡಿಕೆ ಪ್ರತ್ಯುತ್ತರ ನೀಡಿದ್ದಾರೆ. ಅಷ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಬಹಳ ಗೌರವ ಇದೆ. ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರಲ್ಲ. ಫಸ್ಟ್ ಯಾರು ಬಿಜೆಪಿಯವರು ಹೇಳ್ತಾ ಇದಾರೆ, ಮೊದ್ಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಫಸ್ಟ್ ಬಿಜೆಪಿಯವರು ಜನತಾ ದಳದವರು ಫಸ್ಟ್ ಮಾಡ್ಲಿ. ಇನ್ನು ಪೆನ್ ಡ್ರೈವ್ ರಿಲೀಸ್ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಕೈವಾಡ ಇದೆ ಅಂತ ಡಿಕೆ ಶಿವಕುಮಾರ್ ಸೋದರ ಸಂಸದ ಡಿಕೆ ಸುರೇಶ್ ಕೂಡ ಬೊಟ್ಟು ಮಾಡಿದ್ದಾರೆ. ಅವ್ರ ತಂದೆ ರೇವಣ್ಣವರು ಕೂಡ ಒಪ್ಕೊಂಡಿದ್ದಾರೆ ಇದು ಹಳೆ ವಿಡಿಯೋ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಯಾರು ಏನು ಅನ್ನೋದಕ್ಕಿಂತ ಸಂತ್ರಸ್ತೆಯರ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ. ಅವರಿಗೆ ರಕ್ಷಣೆ ಕೊಡಬೇಕು. ಹಾಗೆಯೇ ಪ್ರಜ್ವಲ್ ರೇವಣ್ಣ ಅಮಾನತಿಗೂ ವ್ಯಂಗ್ಯವಾಡಿರೋ ಡಿಕೆ ಸುರೇಶ್ ಅವರದ್ದು ಒಂದೇ ಕುಟುಂಬ, ದೇವೇಗೌಡರ ಕುಟುಂಬ. ಯಾವಾಗ ಬೇಕಾದ್ರೂ ಸಸ್ಪೆಂಡ್ ಮಾಡ್ತಾರೆ, ಯಾವಾಗ ಬೇಕಾದ್ರೂ ತೆಗೀತಾರೆ ಅಂತ ಕಾಲೆಳೆಯೋ ಕೆಲಸವನ್ನ ಮಾಡಿದ್ದಾರೆ ಸುರೇಶ್. ನೋಡಪ್ಪ, ಅವ್ರ ಪಾರ್ಟಿ, ಅವ್ರ ಕುಟುಂಬದ ಪಾರ್ಟಿ, ಅದು ಬೇರೆಯವ್ರ ಪಾರ್ಟಿ ಏನಲ್ಲ. ಅವ್ರು ಯಾವಾಗ ಬೇಕಾದ್ರೂ ತಗೋತಾರೆ, ಯಾವಾಗ ಬೇಕಾದ್ರೂ ಸೇರಿಸ್ಕೋತಾರೆ, ಯಾವಾಗ ಬೇಕಾದ್ರೂ ತಳ್ತಾರೆ. ಅವ್ರ ಪಾರ್ಟಿ ಅದು ಕುಟುಂಬದ ಪಾರ್ಟಿ, ಕುಟುಂಬದ ಆಸ್ತಿ. ಜನತಾದಳ ಅಂತ ಅಂದರೆ ಕುಟುಂಬದ ಆಸ್ತಿ, ದೇವೇಗೌಡರ ಕುಟುಂಬದ ಆಸ್ತಿ, ಬೇರೆಯವ್ರದ್ದೇನಲ್ಲ. ಅಲ್ಲಿ ಬೇರೆಯವ್ರದ್ದೇನು ಪಾತ್ರ ಇದೆ? ಒಂದು ಕಡೆ ಪೆನ್ ಡ್ರೈವ್ ಬಗ್ಗೆ ಡಿಸಿಎಂ ಹಾಗೂ ಮಾಜಿ ಸಿಎಂ ಮಧ್ಯೆ ಡಿಶುಮ್ ನಡೀತಿದ್ರೆ, ಇಲ್ಲಿ ಉಪಮುಖ್ಯಮಂತ್ರಿ ಪರ ಬ್ಯಾಟ್ ಬೀಸೋದನ್ನ ಮರೆತಿಲ್ಲ ಸಿಎಂ ಸಿದ್ದರಾಮಯ್ಯ. ವಕೀಲ ದೇವರಾಜೇಗೌಡರೇ ಪೆನ್ ಡ್ರೈವ್ ಬಗ್ಗೆ ಬಿಜೆಪಿ ನಾಯಕರ ಗಮನಕ್ಕೆ ತಂದಿದ್ದಾಗೆ ಹೇಳಿರುವಾಗ ಡಿಕೆ ಶಿವಕುಮಾರ್ ಮೇಲೆ ಯಾಕೆ ಎಚ್ಡಿಕೆ ದೂರುತ್ತಿದ್ದಾರೆ? ಇಲ್ಲಿ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪೆನ್ ಡ್ರೈವ್ ಅನ್ನು ಯಾರು ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ? ದೇವರಾಜೇಗೌಡರಿಗೆ ಕೊಟ್ಟಿದ್ದೀನಿ ಅಂತ, ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರ? ಮತ್ತೆ ಹೆಂಗೆ ಇವರು ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ್ದಾನೆ ಅಂತ ಹೆಂಗೆ ಹೇಳ್ತಾರೆ? ನೀವು ಹೇಳಿ. ಕಾಮನ್ ಸೆನ್ಸ್ ಅಲ್ಲ ಇದು. ಇಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಪುತ್ರ ವಿದೇಶದಲ್ಲಿ ಮೃತಪಟ್ಟಾಗ ಮೋದಿ ನೆರವು ಪಡೆದ ಬಗ್ಗೆ ಎಚ್ಡಿಕೆ ಆಡಿದ ಮಾತಿಗೂ ಎದುರೇಟು ಕೊಟ್ಟಿದ್ದಾರೆ ಸಿಎಂ. ತಾವು ಆ ಸಂದರ್ಭದಲ್ಲಿ ಮೋದಿ ಬಳಿ ಮಾತಾಡೇ ಇಲ್ಲ ಅಂದಿರೋ ಸಿದ್ದರಾಮಯ್ಯ ಇಲ್ಲಿ ಎಚ್ಡಿ ಕುಮಾರಸ್ವಾಮಿ ಸುಳ್ಳನ್ನಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಎನ್ SIT. ಅವ್ರು ಏನು ಕಾನೂನು ಪ್ರಕಾರ ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ವರದಿ ಕೊಡ್ತಾರೆ, ಅದ್ರ ಮೇಲೆ ಸರ್ಕಾರ ಕ್ರಮ. ಸುಳ್ಳು. ನನ್ನ ಮಗ ಸತ್ತೋದು ಇಲ್ಲಿ ಹೊರದೇಶದಲ್ಲಿ. ನಾನು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿಲ್ಲ. ಕೇಳಪ್ಪ, ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂಥ ಪ್ರಮೇಯ ಏನಿದೆ? ಅವನು ಸತ್ತೋದ, ಡೆಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ. ಆಯಿತು, ಅಷ್ಟೇ. ರಾಕೇಶ್ ಅದನ್ನು ಸುಳ್ಳು ಈ ಥರ ಎಲ್ಲ ಹೇಳೋ. ನಾನು ನರೇಂದ್ರ ಮೋದಿ ಜೊತೆಲೂ ಮಾತಾಡಿಲ್ಲ, ಯಾರ ಜೊತೆಲೂ ಮಾತಾಡಿಲ್ಲ, ಕೇಂದ್ರದವ್ರ ಜೊತೆ. ದಿಸ್ ಇಸ್ ಎ ಫ್ಯಾಕ್ಟ್. ಒಟ್ಟಾರೆಯಾಗಿ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಬಗೆದಷ್ಟು ಆಳ. ಇಲ್ಲಿ ಒಂದು ಕಡೆ ಸದ್ದಿಲ್ಲದೆ ವಿಶೇಷ ತನಿಖಾ ತಂಡ ಹಾಸನದಲ್ಲಿ ತನಿಖೆಯನ್ನ ಆರಂಭಿಸಿದ್ರೆ, ಇನ್ನೊಂದು ಕಡೆ ರಾಜಕೀಯ ನಾಯಕರ ಮಧ್ಯೆ ಕೆಸರೆರಚಾಟ ಇನ್ನೂ ನಿಂತಿಲ್ಲ. ಒಂದು ಕಡೆ ನೇರವಾಗಿ ಎಚ್ಡಿಕೆ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಪೆನ್ ಡ್ರೈವ್ ಕುಸ್ತಿ ತಾರಕಕ್ಕೇರಿದೆ. ಇಲ್ಲಿ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೇ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನ್ನೋದು ಜೆಡಿಎಸ್ ನಾಯಕರ ಆರೋಪ. ಎಲೆಕ್ಷನ್ನಲ್ಲಿ ಲಾಭ ಮಾಡಿಕೊಳ್ಳೋ ಸಂಚಿನ ಭಾಗವಾಗಿ ಚುನಾವಣೆ ವೇಳೆ ಪೆನ್ ಡ್ರೈವ್ ರಿಲೀಸ್ ಮಾಡಲಾಗಿದೆ ಅನ್ನೋದು ದೋಸ್ತಿ ಪಕ್ಷಗಳ ಕಂಪ್ಲೇಂಟ್.
ಇಲ್ಲಿ ಇನ್ನೊಂದು ಫ್ಯಾಕ್ಟ್ ಗಮನಿಸಬೇಕು. ಮೊದಲೇ ನೇಹಾ ಹತ್ಯೆ ಕೇಸ್ ಬಳಿಕ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಸ್ವಲ್ಪ ಲಾಭ ಆಗೋ ಸಾಧ್ಯತೆ ಕಂಡು ಬಂದಿದ್ದೇ ತಡ. ಕೈನಲ್ಲಾಗಿದ್ದು ಶೇಕ್. ನೇಹಾ ಕೇಸ್ನಲ್ಲಿ ಹಿಂದೂ ಮತದಾರರಲ್ಲಿ ಒಗ್ಗಟ್ಟು ಕಂಡುಬರೋ ಜೊತೆಗೆ ಬಿಜೆಪಿಗೆ ಹಲವು ಕ್ಷೇತ್ರಗಳಲ್ಲಿ ಶಕ್ತಿ ಕೊಟ್ಟಂತಾಗಿದೆ. ಇಂಥ ಟೈಮ್ನಲ್ಲಿ ಬಿಜೆಪಿ ಜೆಡಿಎಸ್ ಓಟಕ್ಕೆ ಲಗಾಮು ಹಾಕೋದು ಹೇಗೆ ಅಂತ ಯೋಚಿಸ್ತಿದ್ದ ಕಾಂಗ್ರೆಸ್ಗೆ ಬಯಸದೆ ಬಂದ ಭಾಗ್ಯ ಈ ಪೆನ್ ಡ್ರೈವ್. ಪ್ರಜ್ವಲ್ ಮೊದಲೇ ಎನ್ಡಿಎ ಮಿತ್ರ ಪಕ್ಷದ ಜೆಡಿಎಸ್ ಸಂಸದ. ಪ್ರಜ್ವಲ್ ಹಗರಣವನ್ನ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಿದ್ರೆ ಜನ ಛೀ ಥೂ ಅಂತ ಉಗೀತಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷ ಅಂತ ಟಾಮ್ ಹೊಡೆದ್ರೆ ಬಿಜೆಪಿಗೂ ಮುಜುಗರ ತರಬಹುದು. ಇದು ಮತವಾಗಿ ಮಾರ್ಪಟ್ರೆ ಕಾಂಗ್ರೆಸ್ ಹಾಗೂ ಇಂಡಿ ಕೂಟಕ್ಕೆ ದೊಡ್ಡ ಲಾಭ ಅನ್ನೋದು ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ. ಇದರ ಭಾಗವಾಗಿ ಈಗಾಗಲೇ ಈ ಕೇಸ್ ಬಗ್ಗೆ ಹಿರಿಯ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ದನಿ ಎತ್ತಿದ್ದಾರೆ. ಪ್ರಜ್ವಲ್ ಜರ್ಮನಿಗೆ ಹಾರಿರೋ ಬಗ್ಗೆಯೂ ಬೆರಳು ತೋರಿಸ್ತಿರೋ ವಿಪಕ್ಷಗಳು ಇದರ ಹಿಂದೆ ಮೋದಿ ಸರ್ಕಾರದ ಕುಮ್ಮಕ್ಕಿದೆ ಅನ್ನೋ ಅರ್ಥದಲ್ಲಿ ಬಾರಿಸ್ತಿವೆ ಡಂಗೂರ. ರಾಷ್ಟ್ರ ಮಟ್ಟವಲ್ಲ, ರಾಜ್ಯ ಮಟ್ಟದಲ್ಲೂ ಪ್ರಜ್ವಲ್ ರೇವಣ್ಣ ಜರ್ಮನಿ ಪ್ರಯಾಣದ ಬಗ್ಗೆ ಕಾಂಗ್ರೆಸ್ ದೋಸ್ತಿ ಮಧ್ಯೆ ನಡೆದಿದೆ ಗುದ್ದಾಟ. ದೂರು ದಾಖಲು ಬಳಿಕ ಆರೋಪಿ ಪ್ರಜ್ವಲ್ ವಿದೇಶಕ್ಕೆ ಹೋಗೋ ತನಕ ಕಡ್ಲೆಪುರಿ ತಿಂತಿದ್ರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೈ ಸರ್ಕಾರಕ್ಕೆ ಪ್ರಶ್ನೆ ಎಸೆದಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಇಲ್ಲಿ ಬೆರಳು ತೋರಿಸಿದ್ದು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಹಾಸನದಲ್ಲಿ ಓಟ್ ಹಾಕಿದ ಬಳಿಕ ಪ್ರಜ್ವಲ್ ರೇವಣ್ಣ ರಸ್ತೆ ಮೂಲಕ ಬೆಂಗಳೂರಿಗೆ ಬಂದ್ರು. ಕೈ ಸರ್ಕಾರ ಏನು ಮಾಡ್ತಿತ್ತು ಅಂತ ಕ್ವಾರೆ ಎತ್ತಿದ್ದಾರೆ ಅಶೋಕ್. ತಮಗೆ ಅಧಿಕಾರ ಸಿಕ್ಕರೆ 24 ಗಂಟೆಯೊಳಗೆ ಆರೋಪಿಯನ್ನ ಹಿಡಿಯುತ್ತಿದ್ದಾಗಿ ಅಶೋಕ್ ಹೇಳೋ ಮೂಲಕ ಕೈ ನಿಷ್ಕ್ರಿಯತೆ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ, ನೀವು ಬಿಡಿ, ಅಧಿಕಾರದಿಂದ ಇಳಿರಿ, ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿ ತಗೊಂತೀರಿ, ಬಿಟ್ಟಿಳಿರಿ. ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ, 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀರಿ. ನಾವು ನಿಮ್ಮ ಯೋಗ್ಯತೆಗೆ ನೀವು 24 ಗಂಟೆಗೆ ಬಿಟ್ಟು ಕಳಿಸ್ಬಿಟ್ರಿ. ನೀವು ಅಲ್ಲಿಂದ ಹಾಸನದಿಂದ ಇಲ್ಲಿ ಓಟ್ ಹಾಕ್ತಾರೆ. ಅವರು ಓಟ್ ಹಾಕಿದಾರ ನಣ್ಣ, ಅವರು ದಾಖಲೆ ಇದೆಯಲ್ಲ ಓಟ್ ಹಾಕಿರೋದಕ್ಕೆ. ಓಟ್ ಹಾಕಿದ್ದಾರೆ. ಏನ್ ಮಾಡ್ತಾ ಇದ್ರಿ? ಮಣ್ಣು ತಿಂತಾ ಇದ್ರಾ? ಟೋಟಲಿ ಹೇಳ್ಬೇಕಂದ್ರೆ ರಾಜ್ಯದಲ್ಲಿ 2ನೇ ಹಂತದ ಎಲೆಕ್ಷನ್ಗೆ ಇನ್ನ 6 ದಿನ ಮಾತ್ರ ಬಾಕಿ ಉಳಿದಿದೆ. ಇಂಥ ಟೈಮ್ನಲ್ಲಿ ಉಳಿದ 14 ಕ್ಷೇತ್ರಗಳಲ್ಲಾದ್ರೂ ಪ್ರಜ್ವಲ್ ಪೆನ್ ಡ್ರೈವ್ ಕೆಸರನ್ನ ಬಿಜೆಪಿ ಮೇಲೆ ಎರಚಿದ್ರೆ 2-3 ಹೆಚ್ಚುವರಿ ಕ್ಷೇತ್ರಗಳಲ್ಲಿ ಗೆಲುವು ಕಾಣೋ ಚಾನ್ಸ್ ಸಿಗುತ್ತೆ ಅನ್ನೋದು ಕಾಂಗ್ರೆಸ್ ಮತಗಣಿತ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬಹುತೇಕ ಸಮೀಕ್ಷೆಗಳಲ್ಲಿ ಹಿನ್ನಡೆ ಅನುಭವಿಸಿದ್ದ ಕಾಂಗ್ರೆಸ್ಗೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಒಂಥರ ಮುಳುಗುತ್ತಿದ್ದವನ ಕೈಗೆ ಹುಲ್ಲು ಕಡ್ಡಿ ಆಸರೆ ಅನ್ನೋ ಗಾದೆಯನ್ನ ನೆನಪಿಸಿದಂತೂ ಸತ್ಯ. ವೋಟಿಂಗ್ ಆದ ಕ್ಷಣದಲ್ಲೇ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಮೂಲಕ ಜರ್ಮನಿಗೆ ಹಾರಿದ್ಯಾಕೆ? ಪ್ರಜ್ವಲ್ರನ್ನ ಜರ್ಮನಿ ಕಳಿಸಿದ್ಯಾರು? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಸಂಗತಿಗಳ ಬಗ್ಗೆ ನೋಡೋಣ. ರಾತ್ರಿ ಪ್ರಜ್ವಲ್ ರೇವಣ್ಣ ದೂರದ ಜರ್ಮನಿಗೆ ಹೋಗಿ ತಲೆಮರೆಸ್ಕೊಂಡಿದ್ದು ಹೇಗೆ? ಇಲ್ಲಿ ಸಿಎಂ ಬೊಟ್ಟು ಮಾಡೋ ಪ್ರಕಾರ ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳಿಸಿದ್ದೇ ಮಾಜಿ ಪ್ರಧಾನಿ ದೇವೇಗೌಡರು. ಇನ್ನೊಂದು ಕಡೆ ಮೋದಿಗೆ ಪತ್ರ ಬರೆದಿರೋ ಸಿಎಂ ಸಿದ್ದರಾಮಯ್ಯ ಒಂದು ಮನವಿ ಮಾಡಿದ್ದಾರೆ. ಅದಂದ್ರೆ ಜರ್ಮನಿಯಲ್ಲಿರೋ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದನ್ನ ರದ್ದು ಮಾಡಿಸ್ಬೇಕು ಅಂತ. ಇನ್ನೊಂದು ಕಡೆ ಮೊದಲೇ ದೇವ್ರು ದಿಂಡ್ರು ಅಂತ ಸದಾ ಧ್ಯಾನದಲ್ಲಿರೋ ರೇವಣ್ಣ ಈಗ ಪುತ್ರ ರತ್ನನಿಗೆ ಎದುರಾದ ವಿಘ್ನ ನಿವಾರಣೆಗಾಗಿ ಮೊರೆ ಹೋಗಿದ್ದು ಹೋಮ ಹವನ. ವಿದೇಶಕ್ಕೆ ತೆರಳಿದ ಹೇಗೆ ಪ್ರಜ್ವಲ್ ರೇವಣ್ಣ? ಗೌಡರ ಸಲಹೆ ಮೇರೆಗೆ ಜರ್ಮನಿ ಪಯಣ. ಏಪ್ರಿಲ್ 26ಕ್ಕೆ ನಡೀತಲ್ಲ ಚುನಾವಣೆ. ಹಾಸನ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಪ್ರಜ್ವಲ್ ರೇವಣ್ಣ ಆ ಬಳಿಕ ಬೆಂಗಳೂರಿನಿಂದ ಸೀದಾ ಹತ್ತಿದ್ದು ಜರ್ಮನಿ ವಿಮಾನವನ್ನ.
ಅಷ್ಟರಲ್ಲಾಗಲೇ ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ವಿರುದ್ಧ ಸಂತ್ರಸ್ತರಿಂದ ದಾಖಲಾಗಿತ್ತು ದೂರು. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಫಾರಿನ್ ಪರಾರಿ ಹಿಂದೆ ಇದ್ದಿದ್ದು ಯಾರ ಪಾತ್ರ? ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಜರ್ಮನಿ ಎಸ್ಕೇಪ್ ಹಿಂದೆ ಇದ್ದಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ಪ್ಲಾನ್. ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು ವಿದೇಶಕ್ಕೆ. ಹಾಗೆಯೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೂರುವಂತೆ ಜರ್ಮನಿಗೆ ಹೊರಡೋ ಮುನ್ನ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕುಟುಂಬದ ಕೆಲವರನ್ನ ಭೇಟಿಯಾಗಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳೋ ಧಾಟಿಯನ್ನ ನೋಡಿದ್ರೆ ಪ್ರಜ್ವಲ್ ವಿದೇಶ ಪ್ರಯಾಣದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿಗೂ ಇತ್ತು ಸುಳಿವು. ಒಂದೆಡೆ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗೋ ಮೂಲಕ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಐಡಿಯಾವನ್ನ ಮಾಡಿದ್ರೆ, ತನಿಖೆ ಆರಂಭಿಸಿರೋ ಎಸ್ಐಟಿ ಈಗಾಗಲೇ ಜಾರಿ ಮಾಡಿದೆ ನೋಟಿಸ್. ಸಂತ್ರಸ್ತರ ದೂರಿನ ಪ್ರಕಾರ ವಿಚಾರಣೆಗಾಗಿ 24 ಗಂಟೆಯೊಳಗೆ ತಮ್ಮ ತಂಡದ ಎದುರು ಹಾಜರಾಗುವಂತೆ ಎಸ್ಐಟಿ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಜಾರಿಗೊಳಿಸಿದೆ. ಪ್ರಜ್ವಲ್ ರೇವಣ್ಣ ನಿವಾಸದ ಮುಂದೆ ನೋಟಿಸ್ ಅಂಟಿಸೋ ಜೊತೆಗೆ ಪ್ರಜ್ವಲ್ ವಾಟ್ಸ್ಆಪ್ಗೂ ನೋಟಿಸ್ ನೀಡಲಾಗಿದೆ ಎನ್ನಲಾಗಿದೆ. ಪ್ರಜ್ವಲ್ ರೇವಣ್ಣ ಮಾತ್ರವಲ್ಲದೆ ಎಚ್.ಡಿ. ರೇವಣ್ಣಗೂ ಎಸ್ಐಟಿ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿದೆ. ಹೊಳೆನರಸೀಪುರದಲ್ಲಿ ದಾಖಲಾದ ದೂರಿನನ್ವಯ ರಿಜಿಸ್ಟರ್ ಆದ ಎಫ್ಐಆರ್ನಂತೆ ಎಚ್.ಡಿ. ರೇವಣ್ಣ A1 ಆರೋಪಿಯಾಗಿದ್ರೆ ಪ್ರಜ್ವಲ್ ರೇವಣ್ಣ A2 ಆರೋಪಿ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಮನವಿ. ಪ್ರಧಾನಿ ಮೋದಿಗೆ ಪತ್ರ ಬರೆದ ಸಿದ್ದರಾಮಯ್ಯ. ಇನ್ನೊಂದೆಡೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ಕೇಸನ್ನ ಹೇಗೆ ರಂಕಲು ಮಾಡಬೇಕೋ ಅವೆಲ್ಲವನ್ನು ಮಾಡತೊಡಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಕೇಸ್ ದಾಖಲಾದ ಮೇಲೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಕೋರಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಸತ್ ಸದಸ್ಯರಿಗೆ ಇರೋ ವಿಶೇಷ ಸವಲತ್ತಿನ ಅನ್ವಯ ಪ್ರಜ್ವಲ್ ಜರ್ಮನಿಗೆ ದಿಢೀರ್ ಪ್ರಯಾಣವನ್ನ ಬೆಳೆಸಿದ ಹಿನ್ನೆಲೆಯಲ್ಲಿ ಪಿಎಂಗೆ ಲೆಟರ್ ಬರೆದಿದ್ದಾರೆ ಸಿಎಂ. ಪಾಸ್ಪೋರ್ಟ್ ರದ್ದು ಮಾತ್ರವಲ್ಲದೆ ಜರ್ಮನಿಯಲ್ಲಿ ತಲೆಮರೆಸಿಕೊಂಡ ಪ್ರಜ್ವಲ್ರನ್ನ ಭಾರತಕ್ಕೆ ವಾಪಸ್ ಕರೆತರೋ ನಿಟ್ಟಿನಲ್ಲಿ ಭದ್ರತಾ ಏಜೆನ್ಸಿಗಳ ಜೊತೆ ಸಂಪರ್ಕ ಸಾಧಿಸುವಂತೆಯೂ ಮೋದಿ ಬಳಿ ಸಿಎಂ ಕೋರಿಕೊಂಡಿದ್ದಾರೆ. ಇನ್ನೊಂದೆಡೆ ಎಸ್ಐಟಿ ವಿಚಾರಣೆಗಾಗಿ 24 ಗಂಟೆಯೊಳಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಹಿನ್ನೆಲೆ ಇದಕ್ಕೆ ರಿಪ್ಲೈ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ತಾವು ಪೂರ್ವ ನಿಗದಿಯಂತೆ ಪ್ರವಾಸಕ್ಕೆ ಹೊರದೇಶದಲ್ಲಿರೋ ಕಾರಣ ಖುದ್ದು ಹಾಜರಾತಿಗೆ 1 ವಾರ ಕಾಲಾವಕಾಶ ಕೊಡುವಂತೆ ತಮ್ಮ ವಕೀಲರ ಮೂಲಕ ಎಸ್ಐಟಿಗೆ ಮನವಿ ಮಾಡಿದ್ದಾರೆ. ಆದ್ರೆ ಒಂದಂತೂ ಸ್ಪಷ್ಟ, ಈಗ ಸದ್ಯಕ್ಕಂತೂ ಸ್ವತಃ ಎಸ್ಐಟಿ ವಿಚಾರಣೆಗೆ ಹಾಜರಾಗೋದಿಲ್ಲ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಉತ್ತರಕ್ಕೆ ಎಸ್ಐಟಿ ಉತ್ತರ ಏನು ಅನ್ನೋ ಬಗ್ಗೆ ಸಿಕ್ಕಿಲ್ಲ ಕ್ಲಾರಿಟಿ. ಪ್ರಜ್ವಲ್ ಕೋರಿಕೆಯಂತೆ ವಾರ ಕಾಲಾವಕಾಶ ಕೊಡುತ್ತದೋ ಅಥವಾ ಪ್ರಜ್ವಲ್ ಪರ ವಕೀಲರೇ ಹಾಜರಾಗ್ತಾರೋ ಅಥವಾ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿ ಕರೆತರೋಕೆ ಖುದ್ದು ಎಸ್ಐಟಿ ತಂಡವೇ ಜರ್ಮನಿಗೆ ತೆರಳಲಿದ್ಯಾ ಅನ್ನೋದರ ಬಗ್ಗೆಯೂ ಕುತೂಹಲ ಮೂಡಿದೆ. ಹಾಸನ ಜೆಡಿಎಸ್ ಟಿಕೆಟ್ ಹಿಂದೆ ಪುತ್ರ ವ್ಯಾಮೋಹ. ಪಟ್ಟು ಹಿಡಿದು ಮಗನಿಗೆ ಟಿಕೆಟ್ ಕೊಡಿಸಿದ ರೇವಣ್ಣ. ಅಷ್ಟಕ್ಕೂ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ ಏಕಾಏಕಿ ಮುನ್ನೆಲೆಗೆ ಬಂದಿದ್ದೇನಲ್ಲ. ಈ ಕುರಿತು ಕಳೆದ ವರ್ಷದ ಜೂನ್ನಿಂದಲೂ ಇತ್ತು ಗುಸುಗುಸು. ಯಾವಾಗ ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧದ ಅವಹೇಳನಕಾರಿ ದೃಶ್ಯ ಪ್ರಸಾರ ಆಗದಂತೆ ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನ ತಂದರೋ ಆಗ್ಲೇ ಇತ್ತು ಏನೋ ಇದೆ ಅನ್ನೋ ಅಂತೆಕಂತೆ. ಇದಾದ ಮೇಲೆ ಯಾವಾಗ ವಕೀಲ ದೇವರಾಜೇಗೌಡ ಇದನ್ನ ನೇರವಾಗಿ ಪ್ರೆಸ್ ಮೀಟ್ನಲ್ಲಿ ಹೇಳಿಬಿಟ್ರೋ, ಸ್ಟೇ ವೆಕೇಟ್ ಆದ್ರೆ ತಾವೇ ಪೆನ್ ಡ್ರೈವ್ ರಿಲೀಸ್ ಮಾಡೋ ಸವಾಲನ್ನ ಎಸ್ತಿದ್ರು. ಅಲ್ಲಿಗೆ ಕ್ಲಿಯರ್, ಪ್ರಜ್ವಲ್ ಸಂಬಂಧಿಸಿದ ಏನೋ ವಿಡಿಯೋ ಇದೆ ಅನ್ನೋ ಫ್ಯಾಕ್ಟ್. ಇದಾದ ಮೇಲೆ ಈ ಕುರಿತು ಸ್ವತಃ ಬಿಜೆಪಿ ಹೈಕಮಾಂಡ್ಗೆ ಲೆಟರ್ ಅನ್ನು ಬರೆದಿದ್ದು ದೇವರಾಜೇಗೌಡ. ಈ ಟೈಮ್ನಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಪರೋಕ್ಷವಾಗಿ ಜೆಡಿಎಸ್ಗೆ ಕೊಟ್ಟ ಸಲಹೆ, ಯಾವುದಕ್ಕೂ ಹಾಸನ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರೆ ಬೆಸ್ಟ್. ಇಲ್ಲಿ ಅಮಿತ್ ಶಾ ಸಜೆಷನ್ ಕೊಟ್ಟರಾದ್ರೂ ಈ ಬಗ್ಗೆ ಒತ್ತೆ ಹೇರಲಿಲ್ಲ. ಯಾಕಂದ್ರೆ ಇದು ಜೆಡಿಎಸ್ನ ಇಂಟರ್ನಲ್ ಮ್ಯಾಟರ್. ಇಷ್ಟೆಲ್ಲ ಆದ ಬಳಿಕ ಗೌಡರ ಕುಟುಂಬದಲ್ಲಿ ಹಾಸನ ಟಿಕೆಟ್ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗಿದೆ ಎನ್ನಲಾಗ್ತಿದೆ. ಈ ಬಾರಿ ಪ್ರಜ್ವಲ್ಗೆ ಟಿಕೆಟ್ ಬೇಡ ಅಂದ್ರೂ ಕೇಳಲಿಲ್ಲವಂತೆ ರೇವಣ್ಣ. ಏನೇ ಆಗ್ಲಿ ಪ್ರಜ್ವಲ್ ಬಿಟ್ಟು ಇತರರಿಗೆ ಟಿಕೆಟ್ ಕೊಡಲು ಸುತಾರಾಮ್ ಒಪ್ಪದ ರೇವಣ್ಣ ಟಿಕೆಟ್ ಕೊಟ್ರೆ ಗೆಲ್ಲಿಸಿಕೊಂಡು ಬರೋದಾಗಿ ಹಠ ಹಿಡಿದಿದ್ದಾರಂತೆ.
ಪ್ರಜ್ವಲ್ಗೆ ಟಿಕೆಟ್ ಕೊಡೋ ಬಗ್ಗೆ ಇದ್ದ ಗೊಂದಲದ ಬಗ್ಗೆ ಎಚ್ಡಿಕೆನೇ ಕೆಲವೆಡೆ ಹೇಳಿಕೊಂಡಿದ್ದಾರೆ. ಆದರೆ ಪುತ್ರ ವ್ಯಾಮೋಹದಿಂದ ಟಿಕೆಟ್ ಕೊಡಿಸಿದ ಎಚ್ಡಿ ರೇವಣ್ಣ ಸ್ಥಿತಿ ಈಗ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂತಾಗಿದೆ. ಒಂದೊಮ್ಮೆ ಪ್ರಜ್ವಲ್ ಅಭ್ಯರ್ಥಿ ಆಗದಿದ್ರೆ ವಿಡಿಯೋ ರಿಲೀಸ್ ಆಗ್ತಿತ್ತಾ ಅನ್ನೋ ಬಗ್ಗೆ ಇದೆ ಡೌಟ್. ಸಂಕಷ್ಟ ಪರಿಹಾರಕ್ಕಾಗಿ ರೇವಣ್ಣ ದೈವ ಮೊರೆ. ಎಚ್ಡಿ ರೇವಣ್ಣ ನಿವಾಸದಲ್ಲಿ ಹೋಮ ಹವನ. ಇನ್ನ ಎಚ್ಡಿ ರೇವಣ್ಣ ಕುಟುಂಬ ಅಂದ್ರೆ ಮೊದಲಿನಿಂದಲೂ ದೇವರು ದಿಂಡರು ಅಂದ್ರೆ ವಿಶೇಷ ಮಹತ್ವ. ಸದಾ ನಿಂಬೆಹಣ್ಣು ಹಿಡಿದುಕೊಂಡು ಓಡಾಡೋ, ಯಾವುದಕ್ಕೂ ಮುಹೂರ್ತ ಇಲ್ಲದೆ ಹೆಜ್ಜೆ ಮುಂದಿಡದ ರೇವಣ್ಣ ಈಗ ಎದುರಾದ ಸಂಕಷ್ಟ ನಿವಾರಣೆಗಾಗಿ ಮೊರೆ ಹೋಗಿದ್ದು ದೇವರನ್ನ. ಪುತ್ರ ಪ್ರಜ್ವಲ್ ಹಾಗೂ ತಮಗೆದುರಾದ ಸಂಕಷ್ಟ ಪರಿಹಾರಕ್ಕಾಗಿ ವಿಶೇಷ ಹೋಮ ಹವನ ನಡೆಸುತ್ತಿದ್ದಾರೆ ಎಚ್ಡಿ ರೇವಣ್ಣ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ದೃಶ್ಯಾವಳಿ ಪೆನ್ ಡ್ರೈವ್ ಈಗ ರಾಷ್ಟ್ರ ಮಟ್ಟದಲ್ಲಿ ಮಾಡಿದೆ ಸಪ್ಪಳ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೂ ಜೆಡಿಎಸ್ಗೂ ಸಾಕಷ್ಟು ಕಸಿವಿಸಿ ತಂದಿರೋ ಹೊತ್ತಲ್ಲೇ ಈಗ ಎಲ್ಲರಲ್ಲೂ ಮೂಡಿರೋ ಕಾತುರ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಾಪಸ್ ಆಗೋದು ಯಾವಾಗ ಅಂತ. ಕೆಲ ಮೂಲಗಳ ಪ್ರಕಾರ ಮೇ 3ಕ್ಕೆ ಪ್ರಜ್ವಲ್ ವಾಪಸ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಬಳಿ ವಾರ ಟೈಮ್ ಕೇಳಿರೋದ್ರಿಂದ ಪ್ರಜ್ವಲ್ ಆಗಮನ ಇನ್ನಷ್ಟು ವಿಳಂಬ ಆಗೋ ಲಕ್ಷಣ ಇಲ್ಲದಿಲ್ಲ. ಇನ್ನು ಕೆಲವರ ಪ್ರಕಾರ ವಾಪಸ್ ಬಂದ್ರೆ ಬಂಧನದ ಭೀತಿ ಇರೋದ್ರಿಂದ ನಿರೀಕ್ಷಣಾ ಜಾಮೀನಿಗಾಗಿ ಪ್ರಜ್ವಲ್ ತೆರೆಮರೆಯಲ್ಲಿ ಯತ್ನಿಸುತ್ತಿದ್ದಾರಂತೆ. ಇದು ಸಿಗುವವರೆಗೂ ಎಸ್ಐಟಿ ಎದುರು ಪ್ರಜ್ವಲ್ ಹಾಜರಾತಿ ಅನುಮಾನ ಎನ್ನಲಾಗ್ತಿದೆ. ಆದ್ರೂ ಪ್ರಜ್ವಲ್ ರೇವಣ್ಣ ಮುಂದಿನ ನಡೆ ಮಾತ್ರ ನಿಗೂಢ. ಜರ್ಮನಿಯಲ್ಲಿರೋ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಿಚಾರಣೆಗಾಗಿ ವಾಪಸ್ ದೌಡಾಯಿಸ್ತಾರಾ? ಈ ಕುರಿತು ಎಲ್ಲರಲ್ಲೂ ಕುತೂಹಲ ಮೂಡಿರುವಂತೆಯೇ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಿಗಾಗಿ ಕೇಳಿದ್ದಾರೆ 1 ವಾರದ ಟೈಮ್. ಹಾಗಿದ್ಮೇಲೆ ಸದ್ಯಕ್ಕಂತೂ ಪ್ರಜ್ವಲ್ ವಿಚಾರಣೆ ಡೌಟ್. ಹಾಗಿದ್ರೆ ಎಸ್ಐಟಿ ನೆಕ್ಸ್ಟ್ ಸ್ಟೆಪ್ ಏನು? ಇದೇ ಈಗ ಎಲ್ಲರಲ್ಲೂ ಕಾತುರತೆಯನ್ನ ಸೃಷ್ಟಿಸಿರೋದು. ಇಡೀ ದೇಶವೇ ಇತ್ತ ನೋಡ್ತಾ ಇದೆ ಅನ್ನೋದಂತೂ ಫ್ಯಾಕ್ಟ್. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.